ಮುಂದೆ ಶುಂಠಿಯಿಂದ ಕ್ಲೀನಿಂಗ್ ಕೆಲಸ ತುಂಬಾ ಈಸಿ. ಪಟಾಪಟ್ ಅಂತೇಳಿ ಗಂಟೆಗಟ್ಟಲೆ ಮಾಡೋ ಕೆಲಸ ಶುಂಠಿಯನ್ನು ಬಳಸಿ ನಿಮಿಷಗಳಲ್ಲಿ ಮಾಡಬಹುದು. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈನೋ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈನೋ ಪುಡಿ, ಶಾಂಪೂ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೊರೆ ನೊರೆ ಥರ ಬರ್ತಾ ಇದೆ. ಇದರಿಂದ ಒಂದು ಒಳ್ಳೆ ಸುಗಂಧ ಅನ್ನೋದು ಬರ್ತಾ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಬೇಕಾಗತ್ತೆ. ಇದನ್ನು ನೀವು ಮನೆಯಲ್ಲಿ, ಹಾಲಲ್ಲಿ ಅಥವಾ ರೂಮ್ನಲ್ಲಿ ಒಂದು ಕಾರ್ನರಲ್ಲಿ ಇಟ್ಬಿಟ್ರೆ ನ್ಯಾಚುರಲ್ ರೂಮ್ ಫ್ರೆಶ್ನರ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಕರ್ಪೂರ ಉರಿಯೋ ಅಷ್ಟೊತ್ತಿಗೆ ರೂಮೆಲ್ಲ ಘಮ 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 ಅಂತಿರುತ್ತೆ. ಅಷ್ಟು ಚೆನ್ನಾಗಿ ಇದು ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ದುಬಾರಿ ಹಣವನ್ನು ಕೊಟ್ಟು ರೂಮ್ ಫ್ರೆಶ್ನರ್ಗಳನ್ನ ಖರೀದಿಸೋ ಬದಲು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದಿನ ಟಿಪ್, ನಿಂಬೆಹಣ್ಣಿನ ರಸನ ತೊಗೊಂಡ್ಮೇಲೆ ನಿಂಬೆಹಣ್ಣು ಉಪಯೋಗಕ್ಕಿಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕೋಕೆ ಹೋಗ್ಬೇಡಿ. ನಿಂಬೆಹಣ್ಣಿನ ಸಿಪ್ಪೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ನಿಂಬೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 1.5 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿರ್ಮಾ ಪುಡಿ ಬರುತ್ತಲ್ಲ, ಬಟ್ಟೆ ಒಗೆಯೋದಕ್ಕೆ ನೆನೆಸ್ತೀವಲ್ವ, ಆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಆ ಪುಡಿ ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆ, ನೀರು ಇಷ್ಟನ್ನು ಹಾಕಿ ಇದನ್ನು ಸ್ಟವ್ ಮೇಲೆ ನಾವು ಬಿಸಿಯಾಗೋದಕ್ಕೆ ಅಂತೇಳಿ ಇಡಬೇಕು. 2 ನಿಮಿಷ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನೋಡಿ, ಸ್ವಲ್ಪ ಬಿಸಿಯೆಲ್ಲ ಆರಿದ್ಮೇಲೆ ನಿಂಬೆಹಣ್ಣನ್ನು ತೊಗೊಂಡು ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕು, ಅಂದರೆ ಹಿಂಡ್ಕೋಬೇಕಾಗುತ್ತೆ. ಸಿಪ್ಪೆಯನ್ನು ತೊಗೊಂಡು ಈ ರೀತಿ ಕೈನಲ್ಲಿ ಹಿಡಿದು ಹಿಂಡಿದ್ರೆ ಆಯಿತು. ನೋಡಿ, ಕಲರ್ ಅನ್ನೋದು ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿರುವಂಥ ಸತ್ವ ಎಲ್ಲ ನೀರಿನಲ್ಲಿ ಬಂದಿದೆ. ಅದ್ರ ಜೊತೆಗೆ ಇದರಲ್ಲಿ ನಾವು ಡಿಟರ್ಜೆಂಟ್ ಪುಡಿಯನ್ನು ಕೂಡ ಬಳಸಿದ್ದೀವಿ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧ ಆಗಿದೆ. ಇದನ್ನು ಬಳಸಿ ನೀವು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಬೋದು, ಮತ್ತು ಸಿಂಕ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅದಷ್ಟೇ ಅಲ್ಲ, ಮನೆ ನೆಲ ಒರೆಸ್ಬೇಕಾದ್ರೆ ನೀವು ಇದನ್ನು ಸ್ವಲ್ಪ ಸೇರಿಸಿದ್ರೆ ಮನೆ ನೆಲ ಎಲ್ಲ ಪಳಪಳ ಅಂಥೇಳಿ ಟೈಲ್ಸ್ ಎಲ್ಲ ಉಳಿತಾ ಇರುತ್ತೆ. ಅದಷ್ಟೇ ಅಲ್ಲ, ಹೀಗೂ ಕೂಡ ಇದನ್ನು ಬಳಸ್ಕೋಬೋದು. ಯಾವ ಥರ ಅಂದರೆ, ಈ ಪೂಜಾ ಪಾತ್ರೆಗಳು ಬರುತ್ತಲ್ವಾ, ದೀಪಗಳು, ಇದನ್ನೆಲ್ಲ ತೊಳಿಬೇಕಾದ್ರೆ ತುಂಬಾ ಜಿಡ್ಡಿರುತ್ತೆ. ಮತ್ತು ಇದೆಲ್ಲ ಒಂದು ಶೈನ್ ಬರಬೇಕು ಅಂತಂದರೆ ತುಂಬಾ ಹೊತ್ತು ಉಜ್ತಾ ಇರಬೇಕಾಗುತ್ತೆ. ಅದ್ರ ಬದಲಿಗೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ನ ನೀವು ಸಿದ್ಧ ಮಾಡಿಟ್ಕೊಂಡ್ರೆ ಇದು ತಿಂಗಳಾನ್ಗಟ್ಟಲೆ ಹಾಳಾಗೋದು ಕೂಡ ಇಲ್ಲ. ಕ್ಲೀನಾಗಿ ಆರಾಮಾಗಿ ಈ ರೀತಿ ಪೂಜಾ ಪಾತ್ರೆಗಳನ್ನು ತೊಳಿಬಹುದು. ಪಳ ಅಂತೇಳಿ ಹೊಳೆಯುತ್ತೆ. ನಿಂಬೆಹಣ್ಣಿನ ಸಿಪ್ಪೆನ ಬಳಸಿದ್ದೀವಲ್ವ, ಸೊ ಇದರಲ್ಲಿ ಸಿಟ್ರಿಕ್ ಅಂಶ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹೊಳಪನ್ನು ಕೊಡುತ್ತೆ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಖಂಡಿತ ಲೈಕನ್ನು ಹೊಡೀರಿ. ಮುಂದಿನ ಟಿಪ್, ಬ್ರಷ್ ಹಳೇದಾಗಿದೆ, ಟೂತ್ ಬ್ರಷ್ ಇನ್ನೇನಕ್ಕೆ ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ತಿದ್ದೀರಾ, ಖಂಡಿತ ಬಿಸಾಕೋಕೆ ಹೋಗ್ಬೇಡಿ. ಇದನ್ನು ಬಿಸಾಕೋ ಬದಲಿಗೆ ಈ ರೀತಿ ಒಂದು ಚಾಕುನ ತೊಗೊಂಡು ಬಿಸಿ ಮಾಡ್ಕೊಂಡು ಕಟ್ ಮಾಡ್ಕೊಡಿ. ನಂತರ ನೋಡಿ, ಈ ರೀತಿ ಬ್ರಷ್ನ ಹಿಂಭಾಗವನ್ನು ಒಂದು ಸ್ವಲ್ಪ ಈ ರೀತಿ ಬತ್ತಿ ಹತ್ರ ಬಿಸಿ ಮಾಡ್ಕೊಂಬಿಟ್ಟು ಕ್ಯಾಂಡಲನ್ನು ತೊಗೊಂಡು ಬಿಸಿ ಮಾಡಿಕೊಂಡು ಹಿಂಭಾಗದಲ್ಲಿ ಈ ಥರ ಬ್ರಷನ್ನು ಅಂಟಿಸ್ಬೇಕಾಗುತ್ತೆ. ಇವಾಗ ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿದ್ದೀನಿ, ಪಾತ್ರೆ ತೊಳೆಯೋದಕ್ಕೆ ಬಳಸೋವಂಥ ಲಿಕ್ವಿಡನ್ನು ಹಾಕಿದ್ದೀನಿ. ಇವಾಗ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಬ್ರಷನ್ನು ಆ ಲಿಕ್ವಿಡ್ನಲ್ಲಿ ಡಿಪ್ ಮಾಡಿ, ಈ ಮಿಕ್ಸಿ ಜಾರ್ಗಳ ಹಿಂಭಾಗದಲ್ಲೆಲ್ಲ ಉಪ್ಪಿನ ಕರೆ ಅನ್ನೋದು ಕಟ್ಬಿಟ್ಟಿರುತ್ತೆ, ಒಂದು ರೀತಿ ತುಂಬಾ ಡರ್ಟಿಯಾಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಕ್ರಬ್ಬರ್ನೆಲ್ಲ ಬಳಸಿದ್ರೆ ಕ್ಲೀನ್ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಮತ್ತು ಕೈಯೆಲ್ಲ ಪೆಟ್ಟಾಗೋಂಥದ್ದು, ಬೆರಳುಗಳೆಲ್ಲ ಗಾಯ ಆಗೋದು ಈ ಥರ ಆಗುತ್ತೆ. ಅದ್ರ ಬದಲಿಗೆ ಈ ಥರ ಬಿಸಾಕೋಂಥ ಬ್ರಷನ್ನು ರೆಡಿ ಮಾಡಿಕೊಂಡು ಆರಾಮಾಗಿ ಮಿಕ್ಸಿ ಜಾರ್ಗಳ ಹಿಂಭಾಗದಲ್ಲಿ ನೋಡಿ ಕ್ಲೀನ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅಂತೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು. ವೇಸ್ಟ್ ಅಂತೇಳಿ ಬಿಸಾಡೋವಂಥ ಬ್ರಷನ್ನು ನಾವು ಕ್ಲೀನಿಂಗ್ ಬ್ರಷ್ ಆಗಿ ಬಳಸಿಕೊಳ್ಳಬಹುದು. ಮುಂದಿನ ಟಿಪ್, ಅಡುಗೆ ಮನೆಯಲ್ಲಿ ಒಂದು ಕೆಲಸ ಕಷ್ಟ ಅಂತಂದರೆ ಅದು ಕೆಲವರಿಗೆ ಬೆಳ್ಳುಳ್ಳಿ ಬಿಡಿಸೋ ಅಂಥದ್ದು. ಸಾಕಾಗುತ್ತಪ್ಪ ಈ ಬೆಳ್ಳುಳ್ಳಿ ಬಿಡಿಸೋ ಅಷ್ಟರಲ್ಲಿ ಅಂತ ವರಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಬೆಳ್ಳುಳ್ಳಿನ ಬಿಡ್ಸೋಕ್ಕೆ ಹೋಗಬೇಡಿ, ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಂಬಿಡಿ. ನಂತರ ಈ ರೀತಿ ಹಿಂಭಾಗದಲ್ಲಿ 1-2 ಬಾರಿ ಟ್ಯಾಪ್ ಮಾಡ್ಕೋಬೇಕು. ಇದರಿಂದ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದು ತುಂಬ ಈಸಿಯಾಗಿ ಬಿಡಿಸ್ಕೋಬೋದು. ಸಡ್ಲಾಗ್ಬಿಡುತ್ತೆ ನೋಡಿ, ಈ ಥರ ಈಸಿಯಾಗಿ ಬಿಡಿಸ್ಕೋಬೋದು. ಇನ್ ಕೇಸ್ ಏನಾದ್ರು ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಮಧ್ಯಭಾಗಕ್ಕೆ ಈ ರೀತಿ ಚಾಕುನಿಂದ ಕಟ್ ಮಾಡಿಕೊಂಡ್ರೆ ನೋಡಿ ಆರಾಮಾಗಿ ಈ ಬಾಳೆಹಣ್ಣಿನ ಸಿಪ್ಪೆ ಸುಲಿತೀವಲ್ಲ, ಆ ಥರ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬಹುದು. ಈ ಮೆಥಡಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ ಮಧ್ಯಭಾಗಕ್ಕೆ ಕಟ್ ಮಾಡಿ ನಂತರ ಆರಾಮಾಗಿ ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ಬೇಕಾದ್ರೂ ನೀವು ಈಸಿಯಾಗಿ ಪಟಾಪಟ್ ಅಂತೇಳಿ ಬಿಡಿಸ್ಕೊಂಬಿಡ್ತೀರಾ. ಸೊ ನಾನು ಈ ಒಂದು ಮೆಥಡಲ್ಲಿ ಬಿಡಿಸಿದ್ದೀನಿ ನೋಡಿ, ಆರಾಮಾಗಿ ಪಟ ಅಂತೇಳಿ ಕಿಚನ್ನಲ್ಲಿ ಇನ್ನು ಮುಂದೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದಕ್ಕೆ ಕಷ್ಟಪಡೋದು ಬೇಡ. ಈ ಟಿಪ್ಪನ್ನು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ.
ಮುಂದಿನ ಟಿಪ್, ಶುಂಠಿ ಇದ್ದರೆ ಸಾಕು ಕ್ಲೀನಿಂಗ್ ಕೆಲಸ ತುಂಬ ಈಸಿ ಅಂತ ಹೇಳಿದೆ. ಬಟ್ ಯಾವ ಥರ ಈಸಿ ಆಗುತ್ತೆ ಅಂತ ನೋಡಬೇಕಲ್ವಾ? ಬನ್ನಿ ಹಾಗಿದ್ರೆ ನೋಡೋಣ. ಶುಂಠಿನ ತೊಗೊಂಡಿದ್ದೀನಿ, ಅದ್ರ ಮೇಲಿನ ಸಿಪ್ಪೆಯನ್ನು ಈ ರೀತಿ ತೆಗಿತಾ ಇದ್ದೀನಿ. ಮೇಲಿನ ಸಿಪ್ಪೆನೆಲ್ಲ ಸಂಪೂರ್ಣವಾಗಿ ಈ ಥರ ತೆಗಿಬೇಕು. ನಂತರ ಮೊದಲು ತೊಳ್ಕೊಬೇಕು ಶುಂಠಿನ, ಆಮೇಲೆ ಸಿಪ್ಪೆ ತೆಗಿಬೇಕು. ಇವಾಗ ನಾನು ಶುಂಠಿಯನ್ನು ತುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಕಾಗುತ್ತೆ, 1-2 ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಶುಂಠಿಯನ್ನು ತುರ್ಕೊಂಡ್ಮೇಲೆ ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡು ಅದರಿಂದ ರಸವನ್ನು ತೆಗಿತಾ ಇದ್ದೀನಿ. ಶುಂಠಿಯ ರಸವನ್ನು ತೆಗಿತಾ ಇದ್ದೀನಿ ನೋಡಿ. ಇದರ ಜೊತೆಗೆ ಸ್ವಲ್ಪ ಚೂರು ಒಂದು 1/4 ಸ್ಪೂನ್ ಆಗೋಷ್ಟು ಅಂತ ಅಂದ್ಕೊಳ್ಳಿ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಶುಂಠಿ ರಸ ಎರಡನ್ನೂ ಈ ಥರ ಮಿಕ್ಸ್ ಮಾಡಿ ಒಂದು ಅತ್ತಿಯಲ್ಲಿ ತೊಗೋಬೇಕಾಗುತ್ತೆ. ಇದೊಂದು ತುಂಬಾ ಸ್ಟ್ರಾಂಗ್ ಆಗಿರೋಂಥ ಮತ್ತು ಕ್ಲೀನಿಂಗ್ ಕೆಲಸಕ್ಕೆ ಇದು ತುಂಬ ಉಪಯೋಗ ಆಗೋವಂಥ ರೆಮಿಡಿ ಅಂತ ಹೇಳ್ಬೋದು ನೋಡಿ. ಇವಾಗ ಶುಂಠಿ ಮತ್ತು ಬೇಕಿಂಗ್ ಸೋಡಾನ ಹತ್ತಿಯಲ್ಲಿ ತೊಗೊಂಡು, ಸ್ವಿಚ್ ಬೋರ್ಡ್ಗಳೆಲ್ಲ ತುಂಬ ಕೊಳಕಾಗ್ಬಿಟ್ಟಿರುತ್ತೆ, ತುಂಬಾ ಗಲೀಜಾಗಿರುತ್ತೆ. ಹೆಂಗಪ್ಪ ಕ್ಲೀನ್ ಮಾಡೋದು, ಇದನ್ನು ಉಜ್ಜೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೋ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಗಂಟೆಗಟ್ಟಲೆ ಮಾಡೋ ಕೆಲಸ ನೀವು ನಿಮಿಷಗಳಲ್ಲೇ ಮಾಡಿಬಿಡ್ತೀರಾ. ಈ ರೀತಿ ಶುಂಠಿ ರಸದ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಕಾಟನಲ್ಲಿ ಜಸ್ಟ್ ಡಿಪ್ ಮಾಡ್ಕೊಳ್ಳಿ, ತುಂಬ ಒದ್ದೆ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಡಿಪ್ ಮಾಡಿಕೊಂಡು ಈ ರೀತಿ ಒರೆಸ್ಕೊಳ್ತಾ ಬಂದರೆ ಎಷ್ಟು ಚೆನ್ನಾಗಿ ಪಳ ಅಂತ ಹೇಳಿ ಹೊಳಿತಾ ಇದೆ ನೋಡಿ. ಇಲ್ಲೂ ಕೂಡ ಮತ್ತೊಂದು ಸ್ವಿಚ್ ಬೋರ್ಡನ್ನು ಕೂಡ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಚೂರು ಇದನ್ನು ರೆಡಿ ಮಾಡ್ಕೊಂಡ್ರೆ ಸಾಕು. ಈ ಪೇಸ್ಟನ್ನು ಶುಂಠಿ ಮತ್ತು ಬೇಕಿಂಗ್ ಸೋಡಾನ ಬಳಸಿ ಮಾಡಿರೋಂಥ ಪೇಸ್ಟ್, ಇದನ್ನು ಚೂರು ತೊಗೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಸಾಕಷ್ಟು ಮನೇಲಿರೋಂಥ ಸ್ವಿಚ್ ಬೋರ್ಡ್ಗಳನ್ನೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಇಲ್ಲಿ ಎಷ್ಟು ಕೊಳಕಾಗಿದೆ ಸ್ವಿಚ್ ಬೋರ್ಡ್ ಅನ್ನೋದು ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಮೊದಲು ಹೇಗಿತ್ತು, ಈ ಒಂದು ಮೆಥಡಲ್ಲಿ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕ್ಲೀನ್ ಆಗಿದೆ ಮತ್ತು ಕೊಳೆ ಎಲ್ಲ ಯಾವ ಥರ ಬಂದಿದೆ ನೋಡಿ. ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ. ಇಷ್ಟ ಆಯಿತಾ ಈ ಒಂದು ಟಿಪ್? ಆಗಿರೆ ಲೈಕ್ ಕೊಡಿರಿ. ಮತ್ತು ಶುಂಠಿ ಇನ್ನೇನಕ್ಕೆ ಬಳಸ್ಬೋದು, ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಮನೆಯಲ್ಲೇ ನೀವು ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಬಿಡ್ತೀರಾ ಈ ಒಂದು ಗುಟ್ಟು ತಿಳಿದ್ರೆ. ಏನಪ್ಪ ಅಂದರೆ ಶುಂಠಿನ ತೊಗೋಬೇಕಾಗತ್ತೆ, ಕ್ಲೀನಾಗಿ ತೊಳೆದು ಅದ್ರ ಸಿಪ್ಪೆನೆಲ್ಲ ತೆಗೆದು ನಂತರ ನೋಡಿ ಈ ಥರ ಚಿಕ್ಕದಾಗಿ ಶುಂಠಿಯನ್ನು ಕಟ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ಇಲ್ಲಾಂದರೆ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಆಗೋಷ್ಟು ಲವಂಗ, 2 ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸನ್ನು ಹಾಕಿ ನಂತರ ಅದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಸ್ಟವನ್ನು ಹಚ್ಚಿ ಒಂದು ಪ್ಯಾನನ್ನು, ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಡೋಣ. ಇವಾಗ ರುಬ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ನಂತರ ಜಾರಿಗೆ ಒಂದು ಚೂರು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಜಾಸ್ತಿ ನೀರನ್ನು ಬಳಸಬಾರ್ದು. ನಂತರ ಇವಾಗ ಬೇಕಾದರೆ ಅಗತ್ಯ ಇದ್ದಲ್ಲಿ ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಗಟ್ಟಿಯಾಗ್ತಾ ಬರುತ್ತೆ ಕನ್ಸಿಸ್ಟೆನ್ಸಿ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈ ಆಡ್ತಾ ಮಿಕ್ಸ್ ಮಾಡ್ಕೋಬೇಕು, ತಳ ಹಿಡಿಯೋದಕ್ಕೆ ಅಂತೇಳಿ ಬಿಡಬಾರ್ದು ನೋಡಿ. ಫೈನಲಾಗಿ ಇದು ಗಟ್ಟಿಯಾಗ್ತಾ ಬಂದಿದೆ. ನೀವು ಇನ್ನೊಂದು ಮೆಥಡಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಯಾವ ಥರ ಅಂದರೆ ಬೆಲ್ಲದ ಪಾಕನ ತೆಗೆದು ನಂತರ ಈ ಶುಂಠಿ, ಮೆಣಸು ಮತ್ತು ಲವಂಗ ಏನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಾಕಿ ಪಾಕದ ಥರ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಬಾಲ್ ಥರ ಚಿಕ್ಕದಾಗಿ ಗುಂಡೆಗಳಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ, ನೀವು ಹೊರಗಡೆಯಿಂದೆಲ್ಲ ಕೆಮ್ಮು ಶೀತ ಆಗಿದೆ ಅಂಥೇಳಿ ತೊಗೊಂಡು ನೀವು ಬಳಸೋ ಅಗತ್ಯನೇ ಇಲ್ಲ. ರಿಸಲ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಒಂದು ದಿನ ನೀವು ಯೂಸ್ ಮಾಡಿದ್ರೆ ಸಾಕು ಈ ರೆಮಿಡಿನ. ನಾನಿಲ್ಲಿ ಲೇಹ್ಯದ ಥರ ಮಾಡಿದ್ದೀನಿ. ಸೊ ಇದನ್ನು ಈ ರೀತಿ ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಗಟ್ಟಿ ಆಗೋವರೆಗೂ ಇದನ್ನು ತಿರುಗಿಸ್ಕೋಬೇಕು. ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು 1 ವಾರದವರೆಗೂ ಚೆನ್ನಾಗಿರುತ್ತೆ. 1/4 ಸ್ಪೂನ್ ಆಗೋಷ್ಟು ಇದನ್ನು ಸೇವಿಸಿದ್ರೆ ಶೀತ ಸಂಬಂಧಿತ ತೊಂದರೆಗಳು, ಕೆಮ್ಮು, ನೆಗಡಿ, ಕ್ಲೈಮೇಟ್ ನೋಡಿದ್ರೆ ಹೀಗಿದೆ, ಪದೇ ಶೀತ ಸಂಬಂಧಿತ ಪ್ರಾಬ್ಲಮ್ ಆಗ್ತಿದೆ ಅಂದರೆ 1/4 ಸ್ಪೂನ್ ಆಗೋಷ್ಟು ಇದನ್ನು ತಿನ್ನಿ, ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಬರಲ್ಲ. ಅಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಇರ್ತೀರ. ಈ ಒಂದು ಆರೋಗ್ಯಕರವಾದ ಟಿಪ್ ಇಷ್ಟ ಆಯಿತಾ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ದಯಮಾಡಿ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.